ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಈ ವೇದಿಕೆಯನ್ನು ಕೊಟ್ಟಂಥ ವಿಷನ್ಸ್ ಟಿವಿಯ ಸಂಸ್ಥಾಪಕರಾದಂಥ ಆನಂದ್ ಸರ್ ಅವರಿಗೂ ಹಾಗೂ ಈ ಒಂದು ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ದೇವಜನರಿಗೂ ನಾನು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಕೇಳುವ ದೇವರು ಇವತ್ತು ಟಿವಿಯನ್ನು ವೀಕ್ಷಿಸುವಂಥ ನಿಮ್ಮೆಲ್ಲರೊಂದಿಗೆ ಮಾತನಾಡಲಿಕ್ಕೆ ಆತನು ಬಯಸ್ತಾನೆ. ಏನನ್ನು ಬಯಸ್ತಾನೆ, ಯಾವುದರ ವಿಷಯದಲ್ಲಿ ಮಾತನಾಡಲಿಕ್ಕೆ ಆತನು ಬಯಸ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಕರ್ತನ ವಾಕ್ಯ ಹೀಗೆ ಹೇಳ್ತದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ. ಹಲ್ಲೆಲೂಯಾ. ಖಂಡಿತವಾಗಿ ನಾವು ನಂಬಿದರೆ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾವು ನಂಬಬೇಕು. ಆ ನಂಬಿಕೆ ನಮ್ಮನ್ನು ಅದ್ಭುತದ ಕಡೆಗೆ, ಅತಿಶಯದ ಕಡೆಗೆ, ಮಹತ್ ಕಾರ್ಯದ ಕಡೆಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಆದ್ದರಿಂದ ನಾವು ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಈ ಒಂದು ಸಂದರ್ಭದಲ್ಲಿ ನನ್ನೊಂದಿಗೆ ನೀನು ವಾಕ್ಯ ಮಾತನಾಡಬೇಕೆಂಬುದಾಗಿ, ದೇವರ ವಾಕ್ಯ ನಮ್ಮೊಳಗೆ ಕಾರ್ಯ ಮಾಡಬೇಕು, ನನ್ನ ನಂಬಿಕೆಯನ್ನು ಹೆಚ್ಚಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆಯೊಂದಿಗೆ ನಾವು ಈ ಒಂದು ವಾಕ್ಯವನ್ನು ನಾವು ಪ್ರಾರಂಭಿಸುವ. ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಸಹ ಕೇಳ್ಕೊಳ್ಳುವ. ಸರ್ವಶಕ್ತನಾಂತ ದೇವರೇ, ಮಹಾಪರಿಶುದ್ಧನೇ, ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ದೇವ, ಈ ಒಂದು ಸಮಯದಲ್ಲಿ ವಾಕ್ಯದ ಮುಖಾಂತರವಾಗಿ ನಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ನಿಮ್ಮನ್ನು ಕೇಳ್ಕೊಳ್ತೇವೆ. ನಮ್ಮ ಮನಸ್ಸು ಹೃದಯಗಳನ್ನು ತೆರೆಯ ಮಾಡಿರಿ ವಾಕ್ಯಕ್ಕಾಗಿ. ಈಗೂ ನಾವು ಸಿದ್ಧವಾಗಿದ್ದೇವೆ, ನಮ್ಮೊಂದಿಗೆ ಮಾತನಾಡ್ರಿ. ಮಾತನಾಡೋ ಪ್ರತಿಯೊಂದು ವಾಕ್ಯವು ನಮ್ಮಲ್ಲಿ ಕಾರ್ಯ ಮಾಡಿ 100ರಷ್ಟು ಫಲವನ್ನು ಕಾಣುವಂತೆ ಸಹಾಯ ಮಾಡು. ವಾಕ್ಯ ಮುಂದೆ ನಮ್ಮನ್ನು ಒಪ್ಪಿಸಿಕೊಳ್ಳುವಂತೆ, ತಗ್ಗಿಸಿಕೊಳ್ಳುವಂತೆ, ಸಮರ್ಪಿಸಿಕೊಳ್ಳುವಂತೆ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮಾತನಾಡುವ ನಿನ್ನ ಸೇವಕನ ಮುಖಾಂತರವಾಗಿ ಆತ್ಮರೇ ನಿಮ್ಮ ಚಿತ್ತಾನುಸಾರವಾಗಿ ಮಾತನಾಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಸಮರ್ಪಿಸಿ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 41ನೇ ವಚನ ನಮಗೆ ಸ್ಪಷ್ಟವಾಗಿ ಹೀಗೆ ಹೇಳ್ತದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯವನ್ನು ಕೇಳುವಂಥ, ಆಲಿಸುವಂಥ, ವೀಕ್ಷಿಸುವಂಥ ನೀವುಗಳು ನಂಬುವುದಾದರೆ ದೇವರ ಮಹಿಮೆಯನ್ನು ಈ ದಿನ ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಂಬಿಕೆ ಮುಖಾಂತರವಾಗಿ ನಮಗೆ ದೇವರ ಕಾರ್ಯವನ್ನು ನೋಡಲು ಸಾಧ್ಯವಾಗ್ತದೆ. ನಾವು ನಂಬಿದರೆ ಮಾತ್ರ ಸಾಧ್ಯ. ನಂಬಿಕೆ ಇದ್ದರೆ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ಹೇಗೆ ಹೇಳ್ತದೆ, ನಿನ್ನಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಈ ಬೆಟ್ಟವನ್ನು ತೆಗೆದುಕೊಂಡು ಆ ಸಮುದ್ರದಲ್ಲಿ ಬೀಳು ಅಂದರೆ ಬೀಳುತ್ತೆ ಎಂಬುದಾಗಿ. ಆದ್ದರಿಂದ ನಮ್ಮೊಳಗೆ ನಂಬಿಕೆ ಅತಿ ಪ್ರಾಮುಖ್ಯವಾಗಿದೆ. ಪ್ರಿಯ ದೇವ್ರ ಮಕ್ಕಳೇ, ಯಾಕಂದರೆ ಯೇಸು ಸ್ವಾಮಿ ಆ ಬೆಥಾನ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ತನ್ನ ಪ್ರಿಯನು ಆದಂಥ ಲಾಜರನು ಸತ್ತು ಹೋಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸತ್ತು ಹೋದಾಗ ಆ ಮನೆಯಲ್ಲಿ ದುಃಖ ಇದೆ, ಕಣ್ಣೀರಿದೆ. ಆ ಲಾಜರನ ಅಕ್ಕಂದ್ರು ದುಃಖದಲ್ಲಿದ್ದಾರೆ, ಕಣ್ಣೀರಲ್ಲಿದ್ದಾರೆ. ಸತ್ತು 4 ದಿನ ಆದರೂ ಯೇಸು ಸ್ವಾಮಿ ಬರಲಿಲ್ಲ. ಅಂಥ ಸಮಯದಲ್ಲಿ 4 ದಿನದ ನಂತರ ಯೇಸು ಸ್ವಾಮಿ ಬೆಥಾನ್ಯಕ್ಕೆ ಬರುವಾಗ, ಮಾರ್ತಳು ಮರಿಯಳು ಯೇಸು ಸ್ವಾಮಿನ ಭೇಟಿ ಮಾಡುವಾಗ, ಭರ್ತನ ಸುದ್ದಿ ಕೇಳಿ ಆತನ ಹತ್ರ ಬರುವಾಗ ಅವ್ರು ಹೇಳುವಂಥ ಒಂದೇ ಒಂದು ವಿಷಯ, ಸ್ವಾಮಿ ನೀವು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ. ಯಾಕಂದರೆ ಯೇಸು ಸ್ವಾಮಿಯ ಮಹಿಮೆ ಅವರಿಗೆ ತಿಳಿದಿತ್ತು. ಪ್ರಿಯ ದೇವರ ಮಕ್ಕಳೇ, ಯಾಕಂದರೆ ಬೆಥಾನ್ಯಕ್ಕೆ ಬಂದಾಗೆಲ್ಲ ಯೇಸು ಸ್ವಾಮಿ ಆ ಒಂದು ಮಾರ್ತ ಮರಿಯಳ ಮನೆಯಲ್ಲಿ ಅವರು ತಂಗ್ತಿದ್ರು. ಯೇಸು ಸ್ವಾಮಿ ಆತನು ಮಾಡುವ ಅನೇಕ ಅದ್ಭುತ ಕಾರ್ಯಗಳನ್ನು ಅವರು ಕಂಡಿದ್ರು. ಆದ್ದರಿಂದ ಅವರು ನೆನೆಸ್ತಿದ್ದಾರೆ, ನೀವಿಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ ಎಂಬುದಾಗಿ.
ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಹೇಳುವಂಥ ಒಂದೇ ಒಂದು ವಿಷಯ ಏನಂದರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಸತ್ತು ಹೋಗಿರ್ಬೋದು, ಸಮಾಧಿ ಮಾಡಲ್ಪಟ್ಟಿರ್ಬೋದು, ದೇಹ ಕೊಳೆತೋಗಿರ್ಬೋದು, ನಾತ ಬಂದಿರ್ಬೋದು, ಆದರೆ ನೀವು ನಂಬುವುದಾದರೆ ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ, ನೀವು ದೇವರ ಮಹಿಮೆಯನ್ನು ಕಾಣ್ತೀಯ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಯೇಸು ಸ್ವಾಮಿ ನಂಬಿದಂಥ ವ್ಯಕ್ತಿಗಳ ಜೀವನದಲ್ಲಿ ಆದಂಥ ಬದಲಾವಣೆಯನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಬೈಬಲನ್ನು ತೆಗೆದುಕೊಳ್ಳುವಾಗ, ಆ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 17ನೇ ವಚನದಿಂದ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನದಿಂದ 34ನೇ ತನಕ ಓದುವಾಗ ಅಲ್ಲಿ ರಕ್ತ ಕುಸುಮ ರೋಗಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಆ ರಕ್ತ ಕುಸುಮ ರೋಗಿಯು 12 ವರ್ಷಗಳಿಂದ ಆ ರಕ್ತ ಕುಸುಮ ರೋಗದಿಂದ ಬಳಲ್ತಾ ಇದ್ಲು. ಆ ವೇದ ಭಾಗವನ್ನು ನಾವು ಧ್ಯಾನಿಸುವಾಗ ಅನೇಕ ವೈದ್ಯರಿಗೆ ತೋರಿಸಿ ಕೈಯಲ್ಲಿದ್ದದನ್ನು ಖರ್ಚು ಮಾಡಿಕೊಂಡು ಎಲ್ಲ ಬರಿದಾದರೂ ಸಹ 12 ವರ್ಷದಿಂದ ರೋಗ ಹೆಚ್ಚುತ್ತೆ ಹೊರತು ಕಮ್ಮಿ ಆಗಲಿಲ್ಲ, ಸ್ವಲ್ಪನೂ ಕಮ್ಮಿ ಆಗಲಿಲ್ಲ. ಕೈಯಲ್ಲಿದ್ದದ್ದೆಲ್ಲ ಕಳ್ಕೊಂಡು ಎಲ್ಲ ಬರಿದಾಯ್ತು. ಅವಳ ಹತ್ರ ತೋರಿಸ್ಕೊಳ್ಳೋಕೆ ಇನ್ನೇನು ಕಾಸಿಲ್ಲ. ಇರುವಂಥದ್ದೆಲ್ಲ ಆ ಒಂದು ರೋಗ ವಾಸಿ ಮಾಡಿಕೊಳ್ಳಿಕ್ಕೋಸ್ಕರವಾಗಿಯೇ ಸಂಪೂರ್ಣವಾಗಿ ಕಳೆದು ಬಿಟ್ಲು. ಅವಳು ಕಾಣದಿರುವಂಥ ವೈದ್ಯರುಗಳು ಇಲ್ಲ, ತೋರಿಸದಿರುವಂಥ ವೈದ್ಯರು ಇಲ್ಲ. ಆದರೆ ದೇವರು ವಾಕ್ಯ ಹೇಳ್ತದೆ, ರೋಗ ಹೆಚ್ಚುತ್ತಾ ಬಂತು ಹೊರತು ಅದರಿಂದ ಪ್ರಯೋಜನ ಆಗಲಿಲ್ಲ. ಇವತ್ತು ಸಹ ಈ ಒಂದು ಸಂದೇಶವನ್ನು ವೀಕ್ಷಿಸುವಂಥ ದೇವಜನರೇ, ನಿಮ್ಮ ಜೀವನದಲ್ಲೂ ಸಹ ಇದೇ ರೀತಿಯಾಗಿ ನೋವುಗಳಲ್ಲಿ, ರೋಗದಲ್ಲಿ, ಬಾಧೆಗಳಲ್ಲಿ, ಅನೇಕ ಕಷ್ಟಗಳಲ್ಲಿ ಸಿಲುಕಿ ಅನೇಕ ಹಣವನ್ನು ಖರ್ಚು ಮಾಡಿದ್ರು, ಅನೇಕ ವೈದ್ಯರಿಗೆ ತೋರಿಸಿದ್ರು, ಅನೇಕ ಮೆಡಿಸಿನ್ ತೆಗೆದುಕೊಂಡ್ರು ಸಹ ವಾಸಿಯಾಗದ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಕೂಳ್ತಿರ್ಬೋದು. ನೀವು ಅಯ್ಯೋ ನನ್ನ ಜೀವನ ಸಾಕಾಯ್ತು ಎಂಬುದಾಗಿ ನೀವು ಯೋಚನೆ ಮಾಡ್ತಿರ್ಬೋದು. ಇನ್ನೂ ನನಗೆ ಗುಣವಾಗೋದಿಲ್ವೋ, ನನ್ನ ಪರಿಸ್ಥಿತಿ ಇಷ್ಟೇನಾ, ನಾನು ಇದರಲ್ಲೇ ನಾನು ಈ ಲೋಕವನ್ನು ತ್ಯಜಿಸಿ ಬಿಡ್ತೇನಾ, ಇಲ್ಲ ನನ್ನ ಕೊನೆ ಉಸಿರು ಎಳೆದು ಬಿಡ್ತೇನಾ, ನನ್ನ ಜೀವಿತ ಇಷ್ಟನೇ ಎಂಬುದಾಗಿ ಯೋಚನೆ ಮಾಡ್ತಿರ್ಬೋದು. ನೀವು ಯೋಚನೆ ಮಾಡಿದ ಹಾಗೆಯೇ ಈ ರಕ್ತ ಕುಸುಮ ರೋಗಿ ಸಹ ಅದೇ ರೀತಿಯಾಗಿ ಯೋಚನೆ ಮಾಡಿದಳು. ಕೊನೆಗೆ ಅವಳಿಗೆ ಒಂದೇ ದಾರಿ, ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ಮರಣ ಮಾರ್ಗ ಅವ್ರಿಗೆ ತೋರುವಂಥ ಮಾರ್ಗ, ಕೊನೆ ಕಡೆಗೆ ಇರುವಂಥ ಒಂದೇ ಒಂದು ಮಾರ್ಗ ಏನಂತ ಹೇಳ್ತಾರೆ, ಮರಣ ಮಾರ್ಗ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ಆ ರೀತಿಯಾಗಿ ಮರಣವನ್ನು ಅಪೇಕ್ಷಿಸ್ಬೋದು. ಇಲ್ಲ ಏನಾದರೂ ನಾವು ಆತ್ಮಹತ್ಯೆ ಮಾಡಿಕೊಂಡು ಈ ಲೋಕವನ್ನು ತ್ಯಜಿಸ್ಬಿಡೋಣ, ಸಾಕು, ನಮ್ಮಿಂದ ಇನ್ನೊಬ್ರಿಗೆ ಯಾಕೆ ತೊಂದರೆ, ಇನ್ನೊಬ್ರು ನಮ್ಮನ್ನು ಯಾರು ನೋಡ್ಕೊಳ್ತಾರೆ, ನಮ್ಮ ಬಗ್ಗೆ ಯಾರು ಚಿಂತಿಸ್ತಾರೆ ಎಂಬುದಾಗಿ ಯೋಚನೆ ಮಾಡುವಂಥ ವ್ಯಕ್ತಿಗಳು ನೀವು ಆಗಿರ್ಬೋದು. ಈ ರಕ್ತ ಕುಸುಮ ರೋಗಿಗೂ ಸಹ ಕೊನೆಯದಾಗಿ ಅವಳಿಗಿದ್ದಂಥ ಆಲೋಚನೆ ಅದೇ ಆಗಿರ್ಬೋದು. ಅಂಥ ಸಮಯದಲ್ಲಿ, ಅಂಥ ಸಂದರ್ಭದಲ್ಲಿ, ಅಂಥ ಪರಿಸ್ಥಿತಿಗಳಲ್ಲಿ ಆ ಸ್ತ್ರೀಗೆ ಒಂದು ಸುದ್ದಿ ಯೇಸು ಸ್ವಾಮಿ ಬಗ್ಗೆ ಕೇಳುವಂಥದ್ದನ್ನು ನಾವು ಗಮನಿಸ್ತೀವಿ. ಯೇಸು ಸ್ವಾಮಿ ಬಗ್ಗೆ ಆ ಸ್ತ್ರೀಗೆ ಕೇಳಿದಂಥ ಸಮಯದಲ್ಲಿ ಅವಳಲ್ಲಿ ಒಂದು ನಂಬಿಕೆ ಬರ್ತದೆ. ಏನು ನಂಬಿಕೆ? ನಾನು ಯೇಸುವಿನ ಉಡುಪನ್ನು, ಗೊಂಡೆಯನ್ನು ಮುಟ್ಟಿದರೆ ನನಗೆ ವಾಸಿ ಆಗ್ತದೆ. ಹಲ್ಲೆಲೂಯಾ. ಇವತ್ತು ನಿಮ್ಮೊಳಗೆ ಆ ನಂಬಿಕೆ ಬರಬೇಕಾಗಿದೆ, ಆ ನಂಬಿಕೆ ನಿಮಗೆ ಬೇಕಾಗಿದೆ. ಅವಳ ಹತ್ರ ಹಣ ಇಲ್ಲ, ಖರ್ಚು ಮಾಡಲಿಕ್ಕೆ ದುಡ್ಡಿಲ್ಲ, ಯಾರು ಸಹ ಸಾಲ ಕೇಳೋಣ ಅಂತ ಹೇಳಿದ್ರೆ ಯಾವ ಆಸ್ತಿ ಅವಳ ಹೆಸರಲ್ಲಿ ಯಾವುದಿಲ್ಲ, ಎಲ್ಲ ಬರಿದಾಗಿದೆ, ಯಾರು ಕೊಡಲಿಕ್ಕೆ ಸಿದ್ಧವಿಲ್ಲ. ಇವತ್ತು ಸಹ ನಿಮ್ಮನ್ನು ನೋಡುವಾಗ ಏನು ಕಂಡು ನಿಮಗೆ ಕೊಡಬೇಕೆಂಬುದಾಗಿ ಕೇಳುವಂಥ ಅನೇಕ ಜನಗಳಿರ್ಬೋದು. ಸಾಲ ಮಾಡೋಕ್ಕಾಗದಿರುವಂಥ ರೀತಿಯಲ್ಲಿ ನೀವು, ಪರಿಸ್ಥಿತಿಯಲ್ಲಿ ನೀವು ಇರ್ಬೋದು. ಯೇಸು ಸ್ವಾಮಿ ಬಳಿಗೆ ಬಂದು ಆತನನ್ನು ನೀವು ದೃಷ್ಟಿಸುವುದಾದರೆ, ಆತನ ಮೇಲೆ ನಂಬಿಕೆ ಇಡುವುದಕ್ಕೆ ಯಾವ ರೂಪಾಯಿ ಬೇಕಾಗಿಲ್ಲ, ಯಾವ ಹಣ ಬೇಕಾಗಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ನಿಮ್ಮಲ್ಲಿ ನಂಬಿಕೆ ಇದ್ದರೆ ಸಾಕು. ನೀವು ಯೇಸು ಸ್ವಾಮಿ ನಂಬಿದರೆ ಸಾಕು, ಯೇಸು ಸ್ವಾಮಿ ಮೇಲೆ ಭರವಸೆ ಇಟ್ಟರೆ ಸಾಕು, ಯೇಸು ಸ್ವಾಮಿನ ದೃಷ್ಟಿಸಿದರೆ ಸಾಕು, ಯೇಸು ಸ್ವಾಮಿ ಮುಂದೆ ಬಂದು ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವುಗಳನ್ನು ಹೇಳ್ಕೊಂಡ್ರೆ ಸಾಕು, ಆತನ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸುವಿನ ಸುದ್ದಿ ಕೇಳಿದೊಡನೆ ಅವಳಲ್ಲಿ ಒಂದು ನಂಬಿಕೆ. ಏನು ನಂಬಿಕೆ? ನಾನು ಯೇಸು ಸ್ವಾಮಿನ ಬಟ್ಟೆಯನ್ನು
ಮುಟ್ಟಿದರೆ ಸಾಕು ನನ್ನ ರೋಗ ವಾಸಿ ಆಗ್ತದೆ ಎಂಬುದಾಗಿ. ಅನೇಕ ಸಾರಿ ನಮ್ಗೆ ನಂಬಿಕೆ ಇರ್ತದೆ, ಆದರೆ ಅದು ಕ್ರಿಯೆ ರೂಪದಲ್ಲಿ ನಾವು ತೋರಿಸಲ್ಲ. ಅನೇಕ ಸಾರಿ ನಮಗೆ ನಂಬಿಕೆ ಇರ್ತದೆ, ಕಾರ್ಯಗತವಾಗಿ ನಾವು ಮಾಡೋದಿಲ್ಲ. ನಂಬಿದಳು, ಆ ನಂಬಿದ ಹಾಗೆ ಯೇಸು ಸ್ವಾಮಿಯನ್ನು ಹುಡಿಕೊಂಡು ಅವಳು ಹೋದ್ಲು. ಯೇಸು ಸ್ವಾಮಿ ಹಿಂದೆ ಹೋಗಿ ಆತನ ಉಡುಪನ್ನು ಮುಟ್ಟಿದನು. ಮುಟ್ಟಿದಾಗ ಹೇಳ್ತಾರೆ, ಇಷ್ಟು ದಿನ ಕಾಡಿದ ರೋಗ ವಾಸಿ ಆಯಿತು ಎಂಬುದಾಗಿ. 12 ವರ್ಷ. ಪ್ರಿಯ ದೇವ್ರ ಮಕ್ಕಳೇ, ದೇವರಿಗೆ ಆಗದಿರುವಂಥದ್ದು ಯೇಸು ಸ್ವಾಮಿಗೆ ಆಗದಂಥ ಒಂದು ಇಲ್ಲ. ಸಾಧ್ಯ, ಯೇಸು ಸ್ವಾಮಿಗೆ ಎಲ್ಲ ಸಾಧ್ಯ. ಆತನಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಅಧಿಕಾರ ಇದೆ. ರೋಗದ ಮೇಲೆ ಅಧಿಕಾರ ಇದೆ, ಮರಣದ ಮೇಲೆ ಅಧಿಕಾರ ಇದೆ, ಸೈತಾನನ ಬಲದ ಮೇಲೆ ಅಧಿಕಾರ ಇದೆ. ತಾನು ಸೃಷ್ಟಿ ಮಾಡಿದ ಎಲ್ಲ ಸೃಷ್ಟಿ ಮೇಲೆ ಆತನಿಗೆ ಅಧಿಕಾರ ಇದೆ. ಆತನಿಗೆ ಆಗದಂಥದ್ದು ಒಂದೂ ಇಲ್ಲ. ಸ್ವಾಮಿ ನಿಮ್ಮಿಂದ ಎದುರು ನೋಡುವಂಥದ್ದು ಒಂದೇ, ನಿನ್ನಲ್ಲಿ ನಂಬಿಕೆ ಇದೆಯಾ? ನಿನಗೆ ಗುಣವಾಗಬೇಕಾದಂಥ ನಂಬಿಕೆ, ಸ್ವಸ್ಥವಾಗಬೇಕಾದಂಥ ನಂಬಿಕೆ ನಿನ್ನೊಳಗೆ ಇದೆಯಾ ಎಂಬುದಾಗಿ ಸ್ವಾಮಿ ನೋಡುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಆ ಸ್ತ್ರೀ ತನ್ನ ಕೃತ್ಯದಲ್ಲಿ ಆ ನಂಬಿಕೆಯನ್ನು ತೋರ್ಪಡಿಸಿದ್ದಳು, ಕಾರ್ಯದಲ್ಲಿ ಆಕೆ ತೋರ್ಪಡಿಸಿದಳು. ಹೇಗೆ ನಂಬಿದ್ಲು ಅದೇ ರೀತಿಯಾಗಿ ಯೇಸು ಸ್ವಾಮಿ ಹತ್ರ ಹೋಗಿ ಆತನ ಬಟ್ಟೆಯನ್ನು ಮುಟ್ಟಿದ್ಲು. ಮುಟ್ಟಿದ ನಂತರ ಹೇಳ್ತಾಳೆ, ಇಷ್ಟು ವರ್ಷ ಕಾಡಿದ ರೋಗ ನನಗೆ ಬಿಡುಗಡೆ ಆಯಿತು. ಹಣ ಕೊಟ್ಟು ತೋರಿಸಿದ್ರು ವಾಸಿ ಆಗದಂಥದ್ದು, ವೈದ್ಯರ ಹತ್ರ ಹೋಗಿ ತೋರಿಸಿದ್ರು ವಾಸಿ ಆಗದಿರೋಂಥದ್ದು, ಇಂಜೆಕ್ಷನ್ನು, ಮಾತ್ರೆ, ಮೆಡಿಷನ್ನು, ಆಯುರ್ವೇದಿಕ್ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇನ್ನು ಅನೇಕ ವಿಷಯಗಳು ನಾವು ನೋಡ್ತಾ ಇದ್ದೇವೆ. ರೋಗ ವಾಸಿ ಮಾಡಲಿಕ್ಕೆ ಏನೆಲ್ಲ ಮಾಡ್ತಾ ಇದ್ದೀವಿ, ಅವೆಲ್ಲ ಪ್ರಯತ್ನಗಳು ಮಾಡಿದ್ರು ಸಹ ವಾಸಿ ಆಗದಂಥ ರೋಗ, ಹಣ ಖರ್ಚು ಮಾಡಿದ್ರು ವಾಸಿ ಆಗದಂಥ ರೋಗ, ಜಸ್ಟ್ ಒಂದು ನಂಬಿಕೆ ಮುಖಾಂತರ ಆತನ ಉಡುಪು ಮುಟ್ಟಿದ್ರೆ ಕಾರಣ ನನಗೆ ಬಿಡುಗಡೆ ಆಯ್ತು ಅಂತ ಆ ಸ್ತ್ರೀ ನಂಬಿದಳು. ಹಾಲೆಲೂಯ. ಆ ಕ್ಷಣವೇ ನಾಳೆ ಅಲ್ಲ, ಇನ್ನೊಂದು ದಿನ ಇಲ್ಲ, ಮತ್ತೊಂದು ದಿನ ಅಲ್ಲ, ಆ ದಿನ ಆ ಕ್ಷಣವೇ, ಆ ಗಳಿಗೆಯಲ್ಲೇ ಯೇಸುವಿನಲ್ಲಿದ್ದಂಥ ಶಕ್ತಿ ಅವಳಲ್ಲಿ ಚಲಿಸಿತು. ಆ ಕ್ಷಣದಲ್ಲೇ ಅವಳಿಗೆ 12 ವರ್ಷಗಳಿಂದ ಇದ್ದಂಥ ವ್ಯಾಧಿ, ನೋವು, ರೋಗ ಆ ಕ್ಷಣವೇ ಬಿಡುಗಡೆ ಆಯಿತು. ಆಮೆನ್, ಹಲ್ಲೆಲೂಯ. ಇವತ್ತು ವೀಕ್ಷಿಸುವಂಥ ನಿಮ್ಮಲ್ಲಿ ಸಹ ಈ ರೀತಿಯಾದಂಥ ಅನೇಕ ಅನುಭವಗಳಿರ್ಬೋದು, ಸೋತೋಗಿರ್ಬೋದು, ನಿರಾಸರಾಗಿರ್ಬೋದು, ಸಾಕಾಯಿತು ಜೀವನದೊಂದಿಗೆ ಹೇಳ್ತಿರ್ಬೋದು. ಇವತ್ತು ನೀವು ನಂಬಿದಿರೆ, ಇವತ್ತು ಯೇಸು ಸ್ವಾಮಿ ಮೇಲೆ ನೀವು ನಂಬಿಕೆ ಇಡುವುದಾದರೆ, ಯೇಸು ಸ್ವಾಮಿ ಮೇಲೆ ನೀವು ವಿಶ್ವಾಸ ಇಡುವುದಾದರೆ, ಯೇಸು ಗುಣಪಡಿಸ್ತಾನೆ, ಅದರಿಂದ ಆಗದಂಥದ್ದು ಒಂದು ಇಲ್ಲ ಎಂಬುದಾಗಿ ನೀವು ನಂಬುವುದಾದರೆ, ನೀವು ದೇವರ ಹತ್ರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ. ಯೇಸು ಸ್ವಾಮಿ ಮುಂದೆ ಬಂದು ಮೊಣಕಾಲು ಊರಿ, ಯೇಸು ಸ್ವಾಮಿ ಮುಂದೆ ಬಂದು ನೀವು ನಿಮ್ಮ ಸಂಕಟಗಳನ್ನು, ನೋವುಗಳನ್ನು ಹೇಳ್ಕೊಳ್ಳಿ. ನೀವು ಪ್ರಾರ್ಥಿಸಿರಿ. ಆ ಪ್ರಾರ್ಥಿಸುವಾಗ ನಂಬಿಕೆ ಇಡಿರಿ. ಆ ಪ್ರಾರ್ಥನೆಯಲ್ಲಿ ನಿಮಗೊಂದು ಅದ್ಭುತ ಕಾಣ್ತದೆ. ಹಾಲೆಲೂಯ. ನೀವು ಅದ್ಭುತ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ನಿನಗೋಸ್ಕರ ದೇವರು ಅದ್ಭುತ ಮಾಡಲಿಕ್ಕೆ ಸಾಧ್ಯ. ಆದರೆ ನಿನ್ನ ಜೀವನದಲ್ಲಿ ಆಗದಿರುವಂಥದ್ದನ್ನು, ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಲಿಕ್ಕೆ ಆತನ ಶಕ್ತಿನೂ ಪ್ರಿಯ ದೇವರ ಮಕ್ಕಳೇ. ಹಾಲೆಲೂಯ. ನಿಮ್ಮಲ್ಲಿ ನಂಬಿಕೆ ಇದೆಯಾ? ನೀವು ಯೇಸು ಸ್ವಾಮಿ ನಂಬುತ್ತೀರಾ? ನೀವು ಯೇಸು ಸ್ವಾಮಿ ನಂಬುವುದಾದರೆ ನಿಮ್ಮ ಜೀವನದಲ್ಲಿ ಆ ರಕ್ತಕುಸುಮ ರೋಗಿಯಾಗಿದ್ದಂಥ ಆ ಸ್ತ್ರೀಯಲ್ಲಿ ಆದಂಥ ಆ ಅದ್ಭುತ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿಯೂ ಅದು ನಡೀಲಿಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯ. ನಂಬಬೇಕು ಪ್ರಿಯ ದೇವ್ರ ಮಕ್ಕಳೇ. ಸ್ವಾಮಿ ಹೇಳಿದರು, ಮಗಳೇ ನೀನು ಭಯಪಡಬೇಡ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸ್ತು. ಇವತ್ತು ನನ್ನ ನಂಬಿಕೆ ಅಲ್ಲ ಪ್ರಿಯ ದೇವರ ಮಕ್ಕಳೇ, ಇನ್ನೊಬ್ಬರ ನಂಬಿಕೆ ಅಲ್ಲ. ನಿನ್ನೊಳಗೆ ಆ ಸ್ವಸ್ಥವಾಗಲಿಕ್ಕೆ ಬೇಕಾದ ನಂಬಿಕೆ ಇದೆಯಾ? ಸ್ವಸ್ಥವಾಗಲಿಕ್ಕೆ ಬೇಕಾದ ನಂಬಿಕೆ ನಿನ್ನಲ್ಲಿ ಇದೆಯಾ? ಇದ್ರೆ ಸ್ವಾಮಿ ಹತ್ರ ಹೇಳು, ಅಪ್ಪ ನನ್ನನ್ನು ಗುಣಪಡಿಸು, ನಾನು ನಿನ್ನ ಮಗಳಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಯಾಕಂದರೆ ಇವರ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ಸ್ವಸ್ಥಪಡಿಸಿದನು. ಇವಳ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ಸ್ವಸ್ಥಪಡಿಸಿದನು ಪ್ರಿಯ ದೇವರ ಮಕ್ಕಳೇ. ಅದೇ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 30ನೇ ವಚನ ತನಕ ಓದಬೇಕಾದ್ರೆ ಅಲ್ಲಿ ಅನ್ಯ ಮತಸ್ಥಳೊಬ್ಬಳು ಏನು ಮಾಡ್ತಾಳೆ, ತನ್ನ ಮಗಳಿಗೆ ದೆವ್ವ ಹಿಡಿದಿದೆ ಎಂಬುದಾಗಿ ಯೇಸು ಸ್ವಾಮಿ ಹತ್ರ ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಯೇಸು ಸ್ವಾಮಿ ಮುಂದೆ ನೀವು ಬರುವಾಗ ನಿಮ್ಗೆ ಏನೇ ರೋಗವಿರಲಿ ಪ್ರಿಯ ದೇವರ ಮಕ್ಕಳೇ, ಯಾವುದೇ ವೇದನೆ ಇರಲಿ, ಯಾವುದೇ ಬಾಧೆಗಳಿರಲಿ, ಯಾವುದೇ ಕಟ್ಟುಗಳಿರಲಿ, ಯಾವುದೇ ಬಂಧನಗಳಿರಲಿ, ನೀವು ಯೇಸು ಸ್ವಾಮಿ ನಂಬುದಾದರೆ ಅಲ್ಲಿ ಬಿಡುಗಡೆ ಆಗುವಂಥದ್ದನ್ನು ನಾವು ಗಮನಿಸ್ತೀವಿ. ಸ್ವಾಮಿ ಹತ್ರ ಬಂದು ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ನೀವು ಬಂದು ಗುಣಪಡಿಸಬೇಕೆಂಬುದಾಗಿ ಆ ಸ್ತ್ರೀ ಕೇಳ್ತಾ ಇದ್ದಾಳೆ. ಯೇಸು ಸ್ವಾಮಿ ಅವಳ ಕುರಿತಾಗಿ ಆಲೋಚನೆ ಮಾಡಲಿಲ್ಲ, ಹಿಂತಿರುಗಿ ನೋಡಲಿಲ್ಲ. ಆದರೆ ಅವಳು
ಯೇಸು ಸ್ವಾಮಿ ಹಿಂದೆ ಕೂಗ್ತಾ ಹೋದ್ಲು. ಕೂಗುವಾಗ ಸ್ವಾಮಿ ಹಿಂತಿರುಗಿ ಮಾತನಾಡುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಮಕ್ಕಳು ತಿನ್ನುವಂಥ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕೋದಿಲ್ಲ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ಇಂಥ ಒಂದು ಮಾತು ಕೇಳುವಾಗ ಅನೇಕ ಸಾರಿ ನಮಗೆ ನಿರಾಸೆ ಆಗ್ತದೆ. ಯೇಸು ಸ್ವಾಮಿ ಬಿಡುಗಡೆ ಮಾಡ್ತಾನಂತ ಆತನ ಹತ್ರ ಬಂದ್ವಿ, ಆದರೆ ಸ್ವಾಮಿ ಇಂಥ ಮಾತಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಅನೇಕ ಸಾರಿ ನಿರಾಸರಾಗುವಂಥ ಒಂದು ಸಮಯ ಉಂಟು. ಆದರೆ ಈ ಸ್ತ್ರೀ ನಿರಾಶಲಾಗಲಿಲ್ಲ, ಕುಂದಿ ಹೋಗಲಿಲ್ಲ, ಬೇಸರವಾಗಲಿಲ್ಲ. ಆ ಸ್ತ್ರೀಗೆ ಯೇಸು ಸ್ವಾಮಿ ಹೇಳ್ತಾ ಮಾತುಗಳನ್ನು ಕೇಳುವಾಗ ಆ ಸ್ತ್ರೀಯಿಂದ ಬಂದಂಥ ಉತ್ತರ ಏನೆಂಬುದಾಗಿ ನಾವು ನೋಡೋದಾದರೆ, ಹೌದು ಸ್ವಾಮಿ, ಖಂಡಿತ ನಿಜ, ಮಕ್ಕಳು ತಿನ್ನುವಂಥ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕೋದಿಲ್ಲ, ನೀವು ಹೇಳಿದ್ದು ನಿಜವೇ. ಆದರೆ ಮಕ್ಕಳು ತಿನ್ನಬೇಕಾದ್ರೆ ಆ ರೊಟ್ಟಿ ಚೂರು ಕೆಳಗೆ ಬಿದ್ದಾಗ ಆ ನಾಯಿಗಳು ತಿಂತವಲ್ಲ ಅಂತ ಹೇಳುವಂಥ ಒಂದು ವಿಷಯಗಳನ್ನು ವ್ಯಕ್ತಪಡಿಸುವಾಗ ಪ್ರಿಯ ದೇವರ ಮಕ್ಕಳು ಸ್ವಾಮಿ ಹೇಳ್ತಾನೆ, ಅಮ್ಮ ನಿನ್ನ ನಂಬಿಕೆ ದೊಡ್ಡದು, ಹಲ್ಲೆಲೂಯಾ, ನೀನು ನಂಬಿದ ಹಾಗೆ ನಿನಗಾಗಲಿ ಎಂಬುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ನಂಬಿಕೆ ಇರಬೇಕು, ನಂಬಿಕೆ ಇರಬೇಕು, ಬಲವಾದ ನಂಬಿಕೆ ಇರಬೇಕು. ಆ ನಂಬಿಕೆ ನಿನ್ನನ್ನು ಅದ್ಭುತದ ಕಡೆಗೆ ನಡೆಸ್ತದೆ. ಆ ನಂಬಿಕೆ, ನಿನ್ನಲ್ಲಿರುವಂಥ ನಂಬಿಕೆ ನಿನ್ನ ಬಿಡುಗಡೆ ಕಡೆಗೆ ನಡೆಸ್ತದೆ. ನಿನ್ನಲ್ಲಿರುವಂಥ ಆ ನಂಬಿಕೆ ಆಶೀರ್ವಾದದ ಕಡೆಗೆ ನಡೆಸ್ತದೆ. ನಿನ್ನಲ್ಲಿರುವಂಥ ಆ ನಂಬಿಕೆ ದೇವರ ಮಹಿಮೆ ಕಾಣುವಾಗಿ ನಿನ್ನ ಕಣ್ಣುಗಳನ್ನು ತೆರೆಯುವಂಥದ್ದಾಗಿದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ. ಹಾಗಾಗಿ ಇವರು ಕೇಳಿಕೊಂಡ್ರು, ಇವರು ಕೇಳಿದರು, ನನ್ನನಿಗೆ ಬಿಡುಗಡೆ ಮಾಡಿ ಅಂತ ಸ್ವಾಮಿ ಹತ್ರ ನಂಬಿದರು, ಸ್ವಾಮಿ ಬಿಡುಗಡೆ ಮಾಡಿದರು. ಒಂದು ನಮ್ಮ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ಬಿಡುಗಡೆ ಮಾಡ್ತಾರೆ. ಎರಡನೇದಾಗಿ ನಾವು ನೋಡುವಾಗ ಮತ್ತೊಬ್ಬರ ನಂಬಿಕೆಯನ್ನು ನೋಡಿ ಪ್ರಿಯ ದೇವ ಜನರೇ ಬಿಡುಗಡೆ ಮಾಡುವಂಥದ್ದನ್ನು ನಾವು ಗಮನಿಸ್ತೀವಿ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 17-26 ತನಕ ವಚನ ತನಕ ನಾವು ಗಮನಿಸುವಾಗ ಅಲ್ಲಿ ಪಾರ್ಶ್ವವಾಯು ರೋಗಿಯಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನ 4 ಜನ ಎತ್ಕೊಂಡು ಬರುವಂಥದ್ದನ್ನು ನಾವು ಗಮನಿಸ್ತಿದ್ದೀವಿ. ಪಾರ್ಶ್ವವಾಯು ರೋಗಿಯಲ್ಲಿ ಬಿದ್ದಂಥವನಿಗೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇರಲಿಲ್ಲ, ಯೇಸು ಸ್ವಾಮಿ ವಿಷಯ ಕೇಳಿರಲಿಲ್ಲ, ಯೇಸುವಿನ ಕುರಿತು ಅವರು ಯಾವ ಆಲೋಚನೆ ಮಾಡಿರಲಿಲ್ಲ. ಆದರೆ ಈ 4 ಜನಗಳಿಗೆ ಯೇಸು ಯಾರೆಂಬುದು ಗೊತ್ತಿತ್ತು, ಯೇಸುವಿನ ಮಹಿಮೆ ಅಂತದ್ದು ತಿಳಿದಿತ್ತು. ಯೇಸು ಸ್ವಾಮಿ ಇವನು ಮುಟ್ಟಿದ್ರೆ ಇವನಿಗೆ ಗುಣವಾಗುತ್ತೆಂಬ ಒಂದು ನಂಬಿಕೆ ಆ 4 ಜನರಲ್ಲಿತ್ತು ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ. ಆದುದರಿಂದ ಆ ಹಾಸಿಗೆ ಮೇಲೆ ಮಲಗಿರುವಂಥ ವ್ಯಕ್ತಿಯನ್ನು ನೋಡುವಾಗ ಇವರಲ್ಲಿ ಒಂದು ಕನಿಕರ, ಇವನು ಹಾಸಿಗೆ ಮೇಲೆ ಮಲಗಿದ್ದಾನೆ, ಇವನಿಗೆ ಹೇಗಾದರೂ ಮಾಡಿ ಬಿಡುಗಡೆ ಆಗಬೇಕು ಎಂಬುದಾಗಿ ಒಂದು ನಂಬಿಕೆ ಮುಖಾಂತರವಾಗಿ ಆ 4 ಜನ ಅವನನ್ನು ಎತ್ತುಕೊಂಡು ಹೋಗುವಂಥದ್ದನ್ನು ಯೇಸು ಸ್ವಾಮಿ ಬೆಳಿಗ್ಗೆ ನೋಡ್ತಾ ಇದ್ದೇವೆ. ಮತ್ತೊಬ್ಬರ ಕುರಿತಾಗಿ ನಮಗೆ ಒಂದು ಆಲೋಚನೆ ಇರಬೇಕು ದೇವರ ಮಕ್ಕಳೇ. ದೇವರು ನಮಗೆ ಬಿಡುಗಡೆ ಮಾಡುವಂಥದ್ದು ಒಂದು ನಮ್ಮ ನಂಬಿಕೆಯನ್ನು ನೋಡಿ ಬಿಡುಗಡೆ ಮಾಡ್ತಾರೆ. ಎರಡನೇದಾಗಿ ನಾವು ನೋಡುವುದಾದರೆ ಮತ್ತೊಬ್ಬನ ನಂಬಿಕೆ ನೋಡಿ ಬಿಡುಗಡೆ ಮಾಡುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಆ 4 ಜನರು ಆ ವ್ಯಕ್ತಿಯನ್ನು ಎತ್ತಿಕೊಂಡು ಹೋಗಿ ಮೇಲ್ಛಾವಣಿಯನ್ನು ತೆರೆದು ಯೇಸು ಸ್ವಾಮಿಯ ಮುಂದೆ ಇಳಿಸುವಾಗ ಸ್ವಾಮಿ ನೋಡಿದ್ದು ಆ ರೋಗಿಯ ನಂಬಿಕೆ ನೋಡಲಿಲ್ಲ. ಆ 4 ಜನ ಆ ಮೇಲ್ಛಾವಣಿಯನ್ನು ತೆಗೆದು ಯೇಸು ಸ್ವಾಮಿ ಮುಂದೆ ಅವನು ಇಳಿಸುವಾಗ ಅವರ ನಂಬಿಕೆಯನ್ನು ನೋಡಿದರು. ಹಲ್ಲೆಲೂಯಾ. ಆದುದರಿಂದ ಆ ರೋಗಿಗೆ ಹೇಳ್ತಾರೆ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಆಲಿಸುವ ಪ್ರಿಯರೇ, ದೇವಜನರೇ, ನೀವು ನಂಬಿರುವಂಥ ನೀವುಗಳು ನಂಬಿದಿರುವಂಥ ಅನೇಕ ಜನರನ್ನು ಕರ್ತನ ಕಡೆಗೆ ನೀವು ನಡೆಸಬೇಕಾಗಿದೆ. ನಿಮ್ಮ ಜವಾಬ್ದಾರಿ. ಅನೇಕ ರೋಗದಲ್ಲಿ ಬಿದ್ದಂಥವರ ಕುರಿತು ನಿಮಗೊಂದು ಆಲೋಚನೆ ಬೇಕು. ಪಾಪದಲ್ಲಿ ಇದ್ದಂಥ ವ್ಯಕ್ತಿಗಳ ಕುರಿತಾಗಿ ನಿಮಗೊಂದು ಭಾರ ಬೇಕು. ರಕ್ಷಣೆ ಇಲ್ಲದೆ ಅನೇಕರು ಅನ್ಯ ಜೀವಿತ ಜೀವಿಸಿಕೊಂಡು ನರಕದ ಕಡೆಗೆ ಹೋಗುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕುರಿತಾಗಿ ನಿಮಗೊಂದು ಹೃದಯದಲ್ಲಿ ಭಾರ ಇರಬೇಕು. ಅವರು ಸಹ ಯೇಸುವನ್ನು ನಂಬಬೇಕು, ಅವರು ಸಹ ಯೇಸುವಿನ ಬಳಿಗೆ ಬರಬೇಕು, ಅವರು ಸಹ ಯೇಸುವನ್ನು ಅರಿಯಬೇಕು. ಅವರಿಗೂ ಸಹ ಯೇಸು ಕ್ರಿಸ್ತನಲ್ಲಿ ಆತ್ಮಿಕವಾದ ಬಿಡುಗಡೆ, ಶಾರೀರಿಕವಾದ ಬಿಡುಗಡೆ, ಭೌತಿಕವಾದ ಬಿಡುಗಡೆ ಉಂಟಾಗಬೇಕೆಂಬ ಒಂದು ಭಾರ ನನ್ನೊಳಗೆ ನಿಮ್ಮೊಳಗೆ ಇರಬೇಕು ಪ್ರಿಯ ದೇವರ ಮಕ್ಕಳೇ. ಆ 4 ಜನ ಈ ಪಾರ್ಶ್ವವಾಯು ರೋಗಿಯನ್ನು ಯೇಸು ಸ್ವಾಮಿಯ ಮುಂದೆ ತರುವಂಥದ್ದನ್ನು ನಾವು ಗಮನಿಸ್ತೀವಿ. ದೇವರ ವಾಕ್ಯವನ್ನು ಕೇಳುವಂಥ ಪ್ರಿಯರೇ, ರಕ್ಷಣೆ ಹೊಂದಿ ನೀವು
5 ವರ್ಷ, 3 ವರ್ಷ, 4 ವರ್ಷ, 10 ವರ್ಷ, 20 ವರ್ಷ ಆಗಿರಬಹುದು. ಇಷ್ಟು ವರ್ಷದಲ್ಲಿ ಎಷ್ಟು ಜನನ ನೀವು ದೇವರ ಬಳಿಗೆ ನಡೆಸಿದಿರಿ? ಎಷ್ಟು ಜನನ ನೀವು ಕರ್ತನ ಮುಂದೆ ತಂದು ನಿಲ್ಲಿಸಿದಿರಿ? ಎಷ್ಟು ಜನಕ್ಕೆ ಯೇಸು ಸ್ವಾಮಿಯನ್ನ ಪರಿಚಯ ಮಾಡಿಕೊಟ್ಟಿದಿರಿ? ಎಷ್ಟು ಜನಕ್ಕೆ ನಿಮ್ಮ ಮುಖಾಂತರವಾಗಿ ಬಿಡುಗಡೆ ಆಗಿದೆ? ಒಂದು ನಿಮಿಷ ಆಲೋಚಿಸಿಕೊಳ್ಳ್ರಿ. ಈ 4 ಜನ ಆ ವ್ಯಕ್ತಿಯನ್ನ ದೋಲಿಗೆ ಮೇಲೆ ಹೊತ್ಕೊಂಡು ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನ ನಂಬಿಕೆ ಇನ್ನೊಬ್ಬನಿಗೆ ಸ್ವಸ್ಥತೆಯನ್ನು ಉಂಟು ಮಾಡಬೇಕು. ನಿನ್ನಲ್ಲಿರುವಂಥ ನಂಬಿಕೆ ಇನ್ನೊಬ್ಬರಿಗೆ ರಕ್ಷಣೆಯನ್ನು ಉಂಟು ಮಾಡಬೇಕು. ನಿನ್ನಲ್ಲಿರುವಂಥ ನಂಬಿಕೆ ಅನೇಕರನ್ನ ನರಕದಿಂದ ಬಿಡಿಸುವಂಥದ್ದಾಗಿರಬೇಕು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಎಷ್ಟು ಜನಕ್ಕೆ ನೀವು ದೇವರ ವಾಕ್ಯವನ್ನು ತಿಳಿಸಿದಿರಿ? ಎಷ್ಟು ಜನಕ್ಕೆ ಸುವಾರ್ತೆಯನ್ನು ಸಾರಿದಿರಿ? ಎಷ್ಟು ಜನಕ್ಕೆ ದೇವರ ಬಳಿಗೆ ಸಭೆಗೆ ಕರೆತಂದಿದ್ದೀರಿ? ನಿಮ್ಮ ಸಭಾಪಾಲಕರಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ? ಒಂದು ನಿಮಿಷ ಆಲೋಚನೆ ಮಾಡಿಕೊಳ್ಳಿ. ಈ ಒಂದು ರೋಗಿಯನ್ನು ಯೇಸು ಸ್ವಾಮಿ ಮುಂದೆ ಕರ್ತರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಳ್ಳೋದಾದರೆ ಲೂಕನ ಸುವಾರ್ತೆ 7ನೇ ಅಧ್ಯಾಯಕ್ಕೆ ನಮ್ಮ ಬೈಬಲನ್ನು ತಿರುಗಿಸಿಕೊಳ್ಳುವಾಗ, ಲೂಕನ ಸುವಾರ್ತೆ 7ನೇ ಅಧ್ಯಾಯಕ್ಕೆ ನಮ್ಮ ಬೈಬಲನ್ನು ತಿರುಗಿಸಿಕೊಳ್ಳುವಾಗ, ಪ್ರಿಯ ದೇವರ ಮಕ್ಕಳೇ, 4ನೇ ವಚನದಿಂದ ನಾವು ಗಮನಿಸುವಾಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಶತಾಧಿಪತಿಯ ಒಂದು ವಿಷಯವನ್ನು ಕುರಿತು ನಾವು ನೋಡ್ತಿದ್ದೀವಿ. ಶತಾಧಿಪತಿಯ ಆಳು ಅಸ್ವಸ್ಥನಾಗಿದ್ದಾನೆ. ಶತಾಧಿಪತಿಯ ಆಳು ಅಸ್ವಸ್ಥನಾಗಿದ್ದಾನೆ. ಆ ಆಳಿಗೋಸ್ಕರವಾಗಿ ಆ ಶತಾಧಿಪತಿ ಯೇಸು ಸ್ವಾಮಿ ಮುಂದೆ ಬರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನೋ, ತಮ್ಮನೋ, ಅಕ್ಕನೋ, ತಂಗಿನೋ, ನಿಮ್ಮ ಸ್ನೇಹಿತನೋ, ನಿಮ್ಮ ಗ್ರಾಮದವನು, ಅಕ್ಕಪಕ್ಕದವರು ಇವತ್ತು ಅಸ್ವಸ್ಥರಾಗಿ, ಇಲ್ಲ ರೋಗದಲ್ಲಿ, ಇಲ್ಲ ಪಾಪದಲ್ಲಿ, ಇಲ್ಲ ಶಾಪದಲ್ಲಿ ಇರುವಂಥ ವ್ಯಕ್ತಿಗಳನ್ನು ನೀವು ನೋಡುವಾಗ ಅವರಿಗೋಸ್ಕರವಾಗಿ ನೀವು ಮಧ್ಯಸ್ಥಿಕೆ ವಹಿಸಿ ದೇವರ ಮುಂದೆ ಪ್ರಾರ್ಥನೆ ಮಾಡಲು ಬಯಸ್ತಿದ್ದೀರಾ? ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಒಂದು ನಿಮಿಷ ನೀವು ಆಲೋಚನೆ ಮಾಡಿಕೊಳ್ಳಿ. ಈ ಶತಾಧಿಪತಿ ತನ್ನ ಆಳಿಗೋಸ್ಕರವಾಗಿ ಯೇಸು ಸ್ವಾಮಿ ಮುಂದೆ ಬಂದು ವಿಜ್ಞಾಪಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸ್ವಾಮಿ ಹೇಳ್ತಾರೆ, ನಡಿ, ನಾನು ಬರ್ತೀನಿ ನಿನ್ನ ಮನೆಗೆ ಎಂಬುದಾಗಿ ಸ್ವಾಮಿ ಹೇಳುವಾಗ ಆ ಒಂದು ಶತಾಧಿಪತಿ ಹೇಳ್ತಾನೆ, ಸ್ವಾಮಿ, ನನ್ನ ಮನೆಗೆ ನೀವು ಬರುವಷ್ಟು ಯೋಗ್ಯತೆ ನನಗಿಲ್ಲ. ನೀವು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ. ಆದರೆ ನೀವೊಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಗುಣವಾಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ನಂಬಿಕೆ ಪ್ರಿಯರೇ ಅವರಲ್ಲಿದ್ದಂಥದ್ದು. ಸ್ವಾಮಿಯಲ್ಲಿ ಒಂದು ಮಾತು ಸಾಕು ಗುಣವಾಗಲಿಕ್ಕೆ. ಆ ನಂಬಿಕೆಯನ್ನು ಸ್ವಾಮಿ ನೋಡಿದ್ರು. ಇದೆಂಥ ನಂಬಿಕೆ, ಎಂಥ ಮಾತು! ಅದನ್ನು ಕೇಳುವಾಗ ಯೇಸು ಸ್ವಾಮಿ ಆಶ್ಚರ್ಯಪಟ್ಟರು. ತನ್ನ ಹಿಂದೆ ಬರುವಂಥ ಗುಂಪನ್ನು ನೋಡಿ ಹೇಳ್ತಾರೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿ ಕಾಣಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದರು. ನೋಡ್ರಿ, ಸ್ವಾಮಿ ಹತ್ರ ಬರಲಿಕ್ಕೆ ದುಡ್ಡು ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ. ಅನೇಕರು ಹೇಳ್ಕೊಳ್ಳುವಂಥದ್ದು ಒಂದು ವಿಚಾರ ಉಂಟು. ನಾನು ಈ ಚರ್ಚಿಗೆ ಬಂದುಬಿಡ್ತೀನಿ, ನಾನು ಯೇಸು ಸ್ವಾಮಿ ನಂಬ್ತೀನಿ, ನನಗಿದು ಗುಣಪಡಿಸ್ಬಿಟ್ರೆ, ಇಲ್ಲಿ ಈ ಕೆಲಸ ಆಗಿಬಿಟ್ರೆ, ಈ ಕಾರ್ಯ ನಡೆಸ್ಕೊಟ್ಬಿಟ್ರೆ, ಇಲ್ಲ ಈ ಥರ ಆಗಿಬಿಟ್ರೆ, ಸ್ವಾಮಿ ಅದ್ಭುತ ಮಾಡಿಬಿಟ್ರೆ ನಾನು ಕಾಣಿಕೆ ಕೊಡ್ತೀನಿ, ಅರಿಕೆ ಮಾಡ್ಕೊಳ್ಳೋವಂಥದ್ದು. ಇಷ್ಟೊಂದು ದುಡ್ಡು ಕೊಡ್ತೀನಿ, ಇಲ್ಲ ಚರ್ಚ್ ಕಟ್ಟಲಿಕ್ಕೆ ಸೈಟ್ ಕೊಡ್ತೀನಿ, ಇಲ್ಲ ಕುರಿ ಕೋಳಿಗಳನ್ನು ನಾನು ದೇವ್ರಿಗಾಗಿ ಬಿಟ್ಟುಬಿಡ್ತೀನಿ. ಇನ್ನು ಬೇರೆ 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 ವಿಧವಾಗಿ ಅವರು ಆರಿಕೆ ಮಾಡ್ಕೊಳ್ಳುವಂಥದ್ದು ಉಂಟು. ಸ್ವಾಮಿ ಹೇಳಿದ್ರು, ನಿನ್ನ ಆರಿಕೆಗೋಸ್ಕರವಾಗಿ ಯೇಸು ಸ್ವಾಮಿ ಅದ್ಭುತ ಮಾಡಲ್ಲ. ನನ್ನೊಳಗಿರುವಂಥ ನಂಬಿಕೆನ ನೋಡಿ ಸ್ವಾಮಿ ಅದ್ಭುತ ಮಾಡ್ತಾರೆ. ಯೇಸು ಸ್ವಾಮಿ ಮಾತ್ರ ಬರಲಿಕ್ಕೆ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡಲಿಕ್ಕೆ ದುಡ್ಡು ಬೇಕಾಗಿಲ್ಲ, ನಿನ್ನ ಹಣ ಬೇಕಾಗಿಲ್ಲ, ನಿನ್ನ ಆಸ್ತಿ ಬೇಕಾಗಿಲ್ಲ, ನಿನ್ನ ಅಂತಸ್ತು ಬೇಕಾಗಿಲ್ಲ, ನಂಬಿಕೆ ಮಾತ್ರ ಸಾಕು. ಪ್ರಿಯ ದೇವರು ಮಕ್ಕಳೇ, ಸ್ವಾಮಿ ಮತ್ತೊಬ್ಬರ ನಂಬಿಕೆಯನ್ನು ನೋಡಿ ಆ ಆಳಿಗೆ ಸ್ವಸ್ಥಪಡಿಸುವಂಥದ್ದು. ನಿಮ್ಮಲ್ಲಿರುವಂಥ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ಅನೇಕರಿಗೆ ಪಡಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದೇ ರೀತಿ ಅನೇಕರು ಕೇಳಿಕೊಂಡ್ರು, ನಮ್ಮ ಗುಣಪಡಿಸು ಎಂಬುದಾಗಿ.
ಲೂಕನ ಸುವಾರ್ತೆ 5ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನ ತನಕ ನೋಡ್ಬೇಕಾದ್ರೆ ಇಲ್ಲಿ ಕುಷ್ಠರೋಗಿಗಳನ್ನು ನಾವು ಗಮನಿಸ್ತೀವಿ. ಆ ಕುಷ್ಠರೋಗಿ ಹೇಳ್ತಾ ಇದ್ದಾರೆ, ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಬಲ್ಲೆಯ ಅಂದಿಗೆ, ಸ್ವಸ್ಥ ಮಾಡಬಲ್ಲೆಯ ಅಂದಿಗೆ. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಯಾವಾಗಲೂ ನಿನ್ನನ್ನು ಸ್ವಸ್ಥಪಡಿಸಲಿಕ್ಕಾಗಿ, ನಿನ್ನನ್ನು ಗುಣಪಡಿಸಲಿಕ್ಕಾಗಿ, ಆಶೀರ್ವದಿಸಲಿಕ್ಕಾಗಿ ಆತ ಸದಾ ಸಿದ್ಧನಿದ್ದೇನೆ. ನಿಮ್ಮೊಳಗೊಂದು ನಂಬಿಕೆ ಇರಬೇಕು, ನಿಮ್ಮೊಳಗೊಂದು ವಿಶ್ವಾಸ ಇರಬೇಕು. ಪ್ರಿಯ ದೇವ್ರ ಮಕ್ಕಳೇ, ಸ್ವಾಮಿ ಹೇಳ್ತಾರೆ, ನನಗೆ ನಂಬಿಕೆ ಉಂಟು, ನೀನು ಸ್ವಸ್ಥನಾಗು. ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ ಸಾಕು, ಅದ್ಭುತಗಳು ನಡೀತದೆ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52 ತನಕ ನಾವು ನೋಡುವಾಗ ಬಾರ್ತಿಮಾಯನ ವಿಷಯದಲ್ಲಿ ನಾವು ಗಮನಿಸ್ತೀವಿ. ಬಾರ್ತಿಮಾಯನ ವಿಷಯದಲ್ಲಿ ಯೇಸು ಸ್ವಾಮಿ ಹೋಗುವಾಗ, ಅವನು ಮುಂದೆ ಹೋಗುವಾಗ ಆ ಬಾರ್ತಿಮಾಯ ಕುರುಡನು ಹೇಳ್ತಾನೆ, ದಾವೀದ ಕುಮಾರನೇ ನನ್ನನ್ನು ಕರುಣಿಸಿ ಎಂಬುದಾಗಿ ಅವನು ಕೂಗಿದನು. ನಿನ್ನ ಕೂಗುವನ್ನು ಕೇಳುವಂಥ ದೇವರು, ನಿನ್ನ ಪ್ರಾರ್ಥನೆಯನ್ನು ಕೇಳುವಂಥ ಕರ್ತನು, ನಿನ್ನ ಮೊರೆಯನ್ನು ಲಾಲಿಸುವಂಥ ದೇವರು ಆತನು ಯೇಸು ಆಗಿದ್ದಾನೆ. ಹೆಚ್ಚು ಜೋರಾಗಿ ಕೂಗುವಾಗ ಅನೇಕರು ಅವನಿಗೆ ಅಡ್ಡಿ ಮಾಡಿದರು, ಬಾಯಿ ಮುಚ್ಚು ಅಂತ ಹೇಳಿದ್ರು. ಇವತ್ತು ನೀನು ಯೇಸು ಸ್ವಾಮಿ ಹಿಂಬಾಲಿಸಿ ಬರುವಾಗ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಅನೇಕರು ನಿನ್ನನ್ನು ತಡಿಬಹುದು, ಅನೇಕರು ಅಡ್ಡಿ ಮಾಡಬಹುದು. ಆ ಬಾರ್ತಿಮಾಯನು ಜನರನ್ನು ನೋಡಲಿಲ್ಲ, ವ್ಯಕ್ತಿಗಳನ್ನು ನೋಡಲಿಲ್ಲ, ಅಡ್ಡಿ ಮಾಡುವವರನ್ನು ನೋಡಲಿಲ್ಲ. ಅವನು ನೋಡಿದ್ದು ಯೇಸು ಸ್ವಾಮಿನ. ಅವನ ನಂಬಿಕೆ ಇತ್ತು. ಯೇಸು ಒಂದು ಮಾತು ಹೇಳಿದ್ರೆ ಅದ್ಭುತ ನಡೀತದಂತ. ಯೇಸು ಸ್ವಾಮಿ ನಿಂತರೆ ತಿರುಗಿ ನನ್ನ ಕಣ್ಣು ಬರ್ತವೆ ಎಂಬುದಾಗಿ ಅವನು ನಂಬಿದ್ದನು. ನಿನಗೆ ನಂಬಿಕೆ ಉಂಟಾ? ಅವನು ಹುಟ್ಟು ಕುರುಡನು, ಮಧ್ಯದಲ್ಲಿ ಕುರುಡನಾಗಿರಲಿಲ್ಲ, ಹುಟ್ಟು ಕುರುಡನು. ಪ್ರಿಯ ದೇವ್ರ ಮಕ್ಕಳೇ, ನಿನ್ನ ಜೀವಿತ ಕುರುಡಾಗಿರ್ಬೋದು, ನಿನ್ನ ಬದುಕು ಕುರುಡಾಗಿರ್ಬೋದು, ನಿನ್ನ ಆಸೆ ಆಕಾಂಕ್ಷೆಗಳು ಕುರುಡಾಗಿ ಹೋಗಿರ್ಬೋದು, ನಿನ್ನ ನಿರೀಕ್ಷೆ ಕುರುಡಾಗಿರ್ಬೋದು. ಆದರೆ ನೀನು ಯೇಸು ಸ್ವಾಮಿ ಹತ್ರ ಕೇಳ್ಕೊಳ್ಳೋದಾದರೆ, ಅಪ್ಪ ನನ್ನ ಕಣ್ಣುಗಳನ್ನು ತೆರೆಯ ಎಂಬುದಾಗಿ ಬಾರ್ತಿಮಾಯನು ಕೂಗಿದಾಗಿ ನೀವು ಕೂಗುದಾದರೆ, ಖಂಡಿತವಾಗಿ ಯಥಾರ್ಥವಾಗಿ ಮರಡುವುದಾದರೆ ಆತನ ಹತ್ತಿರವಾಗಿಯೇ ಇದ್ದೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹಾಗೆ ನಿನ್ನ ಪಕ್ಕದಲ್ಲಿ ಸ್ವಾಮಿ ಬರುವಂಥದ್ದಾಗಿದೆ. ಬಾರ್ತಿಮಾಯನು ಕೂಗುವಾಗ ಅವನು ಕೂಗನ್ನು ಕೇಳಿ ನಿಂತು ಬಾರ್ತಿಮಾಯನು ಕೇಳುವಂಥದ್ದು, ನನ್ನಿಂದ ಏನಾಗಬೇಕಪ್ಪ? ಆತನ ನನಗೆ ಕಣ್ಣು ಬರಬೇಕು. ಅನೇಕ ಜನರಿಗೆ ನಾವು ಕೇಳುವಾಗ ಹೇಳ್ತಾರೆ, ಏನು ನಿನ್ಗೇನು ಆಸೆ, ಏನು ಆಕಾಂಕ್ಷೆ, ಏನು ಆಗಬೇಕು ಅಂತ ಕೇಳೋದಾದ್ರೆ ನಿಮಗೆ ಗೊತ್ತಲ್ಲ. ಭಾಳ ಶಾರ್ಟ್ಕಟ್ಟಾಗಿ ಹೇಳ್ಬಿಡ್ತಾರೆ, ನಿಮಗೆ ಗೊತ್ತಲ್ಲ. ಹೌದು, ನಮಗೆ ಗೊತ್ತು, ನೀನು ಕೂಡನಾಗಿದೆ ಅನ್ನೋದು ಗೊತ್ತು. ಯೇಸು ಸ್ವಾಮಿಗೆ ನೀನು ಕಣ್ಣು ಕಾಣಲ್ಲ ಅಂತ ಗೊತ್ತು, ನೀನು ಜೀವನ ಮಾಡೋ ಪರಿಸ್ಥಿತಿನೂ ಗೊತ್ತು, ನೀನು ಕುಂತಿರುವಂಥದ್ದು, ನಿಂತಿರುವುದು, ನಡೆಯುವುದು, ಮಲಗುವುದು ಎಲ್ಲದೂ ಗೊತ್ತು. ಆದರೂ ಸ್ವಾಮಿ ನಿನ್ನಿಂದ ಕೇಳುವಂಥದ್ದು, ನಿನ್ನಿಂದ ಬಯಸುವಂಥದ್ದು ಏನಂತ ಹೇಳಿದ್ರೆ, ನಿನಗೇನಾಗಬೇಕು? ಅವ್ರು ಹೇಳ್ತಾರೆ, ನನಗೆ ಕಣ್ಣು ಬೇಕು, ನಾನು ನೋಡಬೇಕು. ಖಂಡಿತ ನಿನ್ನ ನಂಬಿಕೆ ನಿನ್ನ ಸ್ವಸ್ಥಪಡಿಸ್ತದೆ. ನೀನು ನಂಬಿದ ಹಾಗೆ ಆಗಲಿ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ಕೇಳಿಕೊಳ್ಳಬೇಕು. ನಾವು ಸ್ವಾಮಿಯನ್ನು ಕೇಳಿಕೊಳ್ಳಬೇಕು, ಬೇಡಿಕೊಳ್ಳಬೇಕು. ನಿಮಗೇನು ಬೇಕೆಂಬುದಾಗಿ ಫಿಲಿಪ 4ನೇ ಅಧ್ಯಾಯ 6ನೇ ವಚನ 7ನೇ ವಚನ ಹೇಳೋ ಪ್ರಕಾರವಾಗಿ ಯಾವ ಸಂಬಂಧವಾಗಿ ಚಿಂತೆ ಮಾಡಿದೆ, ಸರ್ವ ವಿಷಯದಲ್ಲಿ ದೇವ್ರ ಮುಂದೆ ಪ್ರಾರ್ಥನೆ, ವಿಜ್ಞಾಪನೆ, ಕೃತಜ್ಞತೆಗಳನ್ನು ಮಾಡ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಆತನು ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ ನಿಮ್ಮೊಳಗೆ ಕ್ರಿಸ್ತೇಸುವಲ್ಲಿ ಕಾಯುತ್ತೆ ಎಂಬುದಾಗಿ ಹೇಳುವಂಥ ವಾಕ್ಯವನ್ನು ನಾವು ಗಮನಿಸ್ತೀವಿ. ಇವತ್ತು ನಿಮಗೇನು ಬೇಕೋ ನೀವು ಹೇಳಬೇಕು. ದೇವರು ವಾಕ್ಯ ಹೇಳ್ತದೆ 103ನೇ ಕೀರ್ತನೆಯಲ್ಲಿ, ನಿನ್ನ ಆಸೆಗಳನ್ನು ಶ್ರೇಷ್ಠಗಳನ್ನು ಪೂರೈಸ್ತೀನಿ ಎಂಬುದಾಗಿ. ನಿನ್ನ ಸಂಕಲ್ಪಗಳನ್ನು ಸಫಲ ಮಾಡುವಂಥ ದೇವರು, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವರು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವಂಥ ಯೇಸು ನಿಮ್ಮ ಮುಂದೆ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಗಾಗಿ ಒಪ್ಪಿಸಿಕೊಡುವುದಾದರೆ, ಯೇಸು ಸ್ವಾಮಿಯನ್ನು ನಂಬಿಕೆ ಇಡುವುದಾದರೆ, ದೇವರು ನಿಮ್ಮ ಜೀವನದಲ್ಲಿ ಅತಿಶಯವಾದಂಥ, ಉನ್ನತವಾದಂಥ, ನೀವು ನಿರೀಕ್ಷಿಸದೆ ಇರುವಂಥ, ಯೋಚಿಸ್ಕಿಂತಲೂ ಬೇಡದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳು ನಿನ್ನ ಜೀವನದಲ್ಲಿ ಯೇಸು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಕೊನೆಯದಾಗಿ ನಾನು ನಿಮಗೊಂದು ವಾಕ್ಯವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಲೂಕನ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನದಿಂದ 17ನೇ ವಚನ ತನಕ ನಾವು ನೋಡುವಾಗ, ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ನಾಯಿನ್ ಎಂಬ ಊರಿನಲ್ಲಿ ಸತ್ತು ಹೋಗಿದ್ದ ಯವನಸ್ಥನನ್ನು ಎತ್ಕೊಂಡು ಬರುವಂಥದ್ದನ್ನು, ಊರಾಚೆ ಎತ್ಕೊಂಡು ಬರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಆ ಸ್ತ್ರೀಗೆ ಒಬ್ಬೇ ಮಗನು, ಅವಳು ಗಂಡ ಸತ್ತದಾನೆ, ಗಂಡ ಇಲ್ಲ. ಅವಳಿಗೆ ಆಧಾರವಾಗಿ ಆಶ್ರಯ ಆಗಿ ಅವಳ ಒಂದು ಜೀವನಕ್ಕೆ ಆಧಾರವಾಗಿದ್ದ ಒಬ್ಬ ಮಗನು ಇವತ್ತು ಸತ್ತೋಗಿದ್ದಾನೆ. ಆದರೆ ಇವರು ಬಂದು ಯೇಸು ಸ್ವಾಮಿ ಹತ್ರ ನನ್ನ ಮಗನ ಗುಣಪಡಿಸಂತ ಅಮ್ಮ ಕೇಳಲಿಲ್ಲ.
ಬಿಡುಗಡೆ ಮಾಡಬೇಕಂತ ಕೇಳಲಿಲ್ಲ. ಯೇಸು ಸ್ವಾಮಿ ಕನಿಕರ ಪಟ್ಟನು, ಆ ಮಗಳ ದುಃಖ ಪಟ್ಟನು, ದುಃಖಗಳನ್ನು ನೋಡಿದನು, ಮಗಳ ಕಣ್ಣೀರನ್ನು ನೋಡಿದನು, ಅವ್ರ ಪರಿಸ್ಥಿತಿ ನೋಡಿದರು. ಸ್ವಾಮಿ ಆ ಒಂದು ಶವ ಹೊತ್ಕೊಂಬರೋಂಥ ಜನರ ಮಧ್ಯದಲ್ಲಿ ಹೋಗಿ ಆ ಚಟ್ಟವನ್ನು ಕೆಳಗಿಳಿಸಿ ಯವನಸ್ಥನಿಗೆ ಹೇಳ್ತಾರೆ, ಯವನಸ್ಥನೇ ಎದ್ದೇಳು ಎಂಬುದಾಗಿ. ಅವನು ಎದ್ದು ಕುಳಿತುಕೊಂಡು, ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಗೆ ಆಗದಂಥದ್ದು ಒಂದೂ ಇಲ್ಲ. ಆತನ ಮರಣದ ಮೇಲೆ ಅಧಿಕಾರ ಇದೆ, ರೋಗದ ಮೇಲೆ ಅಧಿಕಾರ ಇದೆ, ಪಾಪದ ಮೇಲೆ, ಶಾಪದ ಮೇಲೆ, ನರಕದ ಮೇಲೆ ಅಧಿಕಾರ ಇದೆ. ಅದನ್ನೆಲ್ಲ ಸೃಷ್ಟಿ ಮೇಲೆ ಅಧಿಕಾರ ಆತನಿಗಿದೆ. ಆತನಿಗೆ ಆಗದಂಥದ್ದು ಒಂದೂ ಇಲ್ಲ, ಎಲ್ಲ ಸಾಧ್ಯ. ಇವತ್ತು ನೀವು ನಂಬೋದಾದರೆ, ಇವತ್ತು ನೀವು ಯೇಸು ಸ್ವಾಮಿ ಸನ್ನಿಧಾನದಲ್ಲಿ ನಂಬಿ ನೀವು ಆತನಿಗೆ ಒಪ್ಪಿಸಿ ಕೊಡುವುದಾದರೆ, ಇವತ್ತು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಬಾಳಲ್ಲಿ ಒಂದು ಅದ್ಭುತ ಮಾಡಲಿಕ್ಕೆ ಆತನ ಶಕ್ತನು, ನೀನು ಆತನ ಮಹಿಮೆ ಕಾಣಲಿಕ್ಕೆ ಶಕ್ತನು. ಯಾಕಂತ ಹೇಳಿದ್ರೆ ಪ್ರಿಯ ದೇವರ ಮಕ್ಕಳೇ, ನಿನ್ನ ನಂಬಿಕೆನ ನೋಡಿ ಯೇಸು ಸ್ವಾಮಿ ಸ್ವಸ್ಥಪಡಿಸ್ತಾನೆ. ನಿನಗೆ ಸ್ವಸ್ಥವಾಗಲಿಕ್ಕೆ, ಬಿಡುಗಡೆ ಆಗಲಿಕ್ಕೆ ನಿನ್ನಲ್ಲಿ ನಂಬಿಕೆ ಉಂಟು, ಹಾಗಾದ್ರೆ ಸ್ವಾಮಿ ಹತ್ರ ಕೇಳಪ್ಪ, ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ, ನನಗೆ ನಂಬಿಕೆಯನ್ನು ಕೊಡು ಎಂಬುದಾಗಿ ನೀವು ಕೇಳ್ರಿ. ಆ ನಂಬಿಕೆ ಮುಖಾಂತರ ನನಗೆ ಮಹಿಮೆ ಕಾಣುತ್ತೆ ಕೃಪೆ ಮಾಡಿ ಎಂಬುದಾಗಿ ಕೇಳ್ರಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ, ಮತ್ತೊಬ್ಬರ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ಸ್ವಸ್ಥಪಡಿಸುವಂಥದ್ದು. ಇನ್ನೊಬ್ಬರ ಕುರಿತಾಗಿ ನಿಮಗೆ ನಂಬಿಕೆ ಇದೆಯಾ? ನಾನು ಇವನ್ನ ಕರ್ಕೊಂಡೋದ್ರೆ ಯೇಸು ಸ್ವಾಮಿ ಮುಂದೆ ನಿಲ್ಲಿಸಿದರೆ ಇವನಿಗೆ ಬಿಡುಗಡೆ ಆಗ್ತದಂತ, ಇವಳಿಗೆ ಬಿಡುಗಡೆ ಆಗ್ತದಂತ, ದೇವರು ಇವ್ರನ್ನ ಮುಟ್ಟಿ ಗುಣಪಡಿಸ್ತಾನೆ, ಇವ್ರ ಪರಿಸ್ಥಿತಿನ ಬದಲಾಯಿಸ್ತಾನೆ, ನಂಬಿಕೆ ಉಂಟಾ? ನಿಮ್ಮಲ್ಲಿ ನಂಬಿಕೆ ಇದ್ದರೆ ದೇವ್ರ ಮುಂದೆ ಹರಿಕೆ ಮಾಡಿ ಅನೇಕರನ್ನು ಕರ್ತನ ಕಡೆಗೆ ನಡೆಸಿರಿ. ಪ್ರಿಯ ದೇವ್ರ ಮಕ್ಕಳೇ, ನಾವು ಕೇಳಿಕೊಳ್ಳಬೇಕು, ನಂಬಿಕೆಯಿಂದ ನಾವು ಕೇಳಿಕೊಳ್ಬೇಕು. ನಂಬಿಕೆಯಿಂದ ನಾವು ಕೇಳ್ಕೊಳ್ಳೋದಾದರೆ ಮೂರನೇದಾಗಿ ಖಂಡಿತವಾಗಿ ದೇವರು ಅದ್ಭುತ ಮಾಡ್ತಾನೆ. ಮಾತ್ರವಲ್ಲ, ದೇವರ ಕೃಪೆ ನಿನ್ನ ಮೇಲೆ ಇದ್ದರೆ ಯೇಸು ಸ್ವಾಮಿ ನಿಮಗೆ ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಿದ್ದಾಗ ಒಂದು ನಿಮಿಷ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವ, ಈ ದೇವರು ವಾಕ್ಯದ ಮೇಲೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಪ್ರಿಯ ದೇವರ ಮಕ್ಕಳೇ, ಸ್ವಾಮಿ ನನ್ನ ನಂಬಿಕೆಯನ್ನು ನಾವು ಕೇಳ್ಕೊಳ್ಳೋಣ. ನಿನ್ನ ಮಹಿಮೆ ನಾನು ಕಾಣಬೇಕಪ್ಪ, ನಿನ್ನ ಅದ್ಭುತ ನಾನು ಕಾಣಬೇಕಪ್ಪ, ನಿನ್ನ ಬಿಡುಗಡೆ ನಾನು ಹೊಂದಿಕೊಳ್ಳಬೇಕಪ್ಪ, ನಿನ್ನ ಆಶೀರ್ವಾದ ನಾನು ಹೊಂದಿಕೊಳ್ಳಬೇಕಪ್ಪ, ನಿನ್ನ ನಿತ್ಯ ಜೀವದ ಮಾರ್ಗವನ್ನು ಕಂಡುಕೊಳ್ಳಬೇಕು, ನನಗೆ ಸಹಾಯ ಮಾಡಿ ಎಂಬುದಾಗಿ ನಾವು ದೇವರ ಹತ್ರ ಕೇಳಿಕೊಳ್ಳೋಣವಾ? ಖಂಡಿತವಾಗಿ ನನ್ನ ನಂಬಿಕೆಯನ್ನು ಹೆಚ್ಚಿಸು, ಇನ್ನೂ ಅನೇಕರನ್ನ ಕರ್ತನ ಕಡೆಗೆ ನಡೆಸುವಾಗೆ ನಂಬಿಕೆಯನ್ನು ಬಲಪಡಿಸಿ ಎಂಬುದಾಗಿ ನಾವು ಹೇಳುವ. ನಿನ್ನ ಮಹಿಮೆ ಕಾಣುವಂತೆ ಕಣ್ಣುಗಳನ್ನು ತೆರೆ ಮಾಡಿ ಎಂಬ ಪ್ರಾರ್ಥನೆ ಮಾಡುವ. ನಾವು ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ ಯೇಸುವೆ, ಇದುವರೆಗೂ ವಾಕ್ಯದ ಮುಖಾಂತರ ಮಾತನಾಡಿದಿರಪ್ಪ. ವೀಕ್ಷಿಸ್ತಿರುವಂಥ ಎಲ್ಲ ವೀಕ್ಷಕರು, ಇದುವರೆಗೆ ಕೇಳಿದಂಥ ಎಲ್ಲ ಪ್ರಿಯರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಈ ವಾಕ್ಯ ಅವರಲ್ಲಿ ಕಾರ್ಯ ಮಾಡಲಿ, ಅವರಲ್ಲಿರುವಂಥ ನಂಬಿಕೆ ಹೆಚ್ಚಿಸು. ನಂಬಿಕೆಯಲ್ಲಿ ಸೋತು ಹೋಗಿದ್ರೆ, ನಂಬಿಕೆಯಲ್ಲಿ ಬಿದ್ದು ಹೋಗಿದ್ರೆ ಅಪ್ಪ, ಅವರ ನಂಬಿಕೆಯನ್ನು ದೃಢಪಡಿಸು. ಇನ್ನೂ ಹೆಚ್ಚಾಗಿ ನಿನ್ನ ಮಹಿಮೆ ಕಾಣುವಂತೆ ಕಣ್ಣುಗಳನ್ನು ತೆರೆ ಮಾಡು, ನಿನ್ನ ಮಹಿಮೆ ಕಾಣುವಂತೆ ಸಹಾಯ ಮಾಡು, ಅದ್ಭುತಗಳು ಮಾಡಿರಿ. ಯಾವ ವಿಷಯದಲ್ಲಿ ಅವರು ಸೋತು ಹೋಗಿದ್ದಾರೆ, ಯಾವ ವಿಷಯದಲ್ಲಿ ನಿರೀಕ್ಷೆ ಕಳ್ಕೊಂಡಿದ್ದಾರೋ, ಯಾವ ವಿಷಯದಲ್ಲಿ ಅವರು ಕರ್ತನಂತ ತುಂಬ ದುಃಖದಲ್ಲಿ, ಭಾರದಲ್ಲಿ, ವೇದನೆಗಳಲ್ಲಿದ್ದಾರೋ ಎಲ್ಲ ಸಂಕಷ್ಟಗಳಿಂದ ಬಿಡಿಸಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರಿಗೆ ಬಿಡುಗಡೆ ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಅಪ್ಪ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ವಾಕ್ಯದ ಮುಖಾಂತರ ಮಾತನಾಡಿದ್ದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ, ಇದುವರೆಗೆ ನಾವು ಪ್ರಾರ್ಥನೆ ಕೇಳಿ ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆ, ಆಮೇಲೆ.